ಥರ ವಿಡಿಯೋ ನಾನು ಫಸ್ಟ್ ಮಾಡ್ತಾ ಇರೋದು. ಸೊ ಗೈಸ್, ಈಕೆ ಹೆಸರು ಗಂಗಮ್ಮ ಅಂತ ಅಂದ್ಬಿಟ್ಟು. ಸೊ ಮತ್ತೆ ಅವರ ಯಜಮಾನರು ಅಂತ ಅಂದರೆ ಅವರ ಹೆಸರು ಬಂದ್ಬಿಟ್ಟು ಕುಮಾರ್ ಅಂತ. ಗೈಸ್, ಇವರ ಸ್ಥಳ ಬಂದು ಕೆಂಪನಹಳ್ಳಿ, ಮಾಗಡಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಕುಮಾರ್ ಅವರ ಅಪ್ಪ ಅಮ್ಮ ಲಕ್ಷ್ಮಮ್ಮ ಮತ್ತು ಹನುಮಂತಯ್ಯನವರು ಅಂತ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಹೆಸರು. ಇವರು ಮದುವೆ ಆಗಿದ್ದು ಸುಮಾರು 20/8/2006. ಗೈಸ್, ಸ್ಥಳ ಬಂದು ಸಿದ್ಧಗಂಗಾ ಮಠ. 20/8/2006 ಇವರಿಬ್ರದ್ದು ಮದುವೆ ಆಗುತ್ತೆ. ಡೀಟೇಲ್ಸ್ ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಈ ಡೀಟೇಲ್ಸ್ ಇಲ್ಲಿ ಹಾಕಿದೀನಿ ನೋಡಿ. ಅವರ ಮದುವೆ ಕಾರ್ಡ್ ಇದು. ಹೆಂಡತಿ ಮದುವೆ ಆಗ್ತಾರೆ, ಚೆನ್ನಾಗೇ ಇರ್ತಾರೆ, ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಒಂದೇ ಕಡೆ ಅಂತಂದ್ರೆ ಒಂದು ಹೋಟ್ಲಲ್ಲಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಗೈಸ್, ಗಂಡ ಹೆಂಡತಿ ಬಂದು. ಹೋಟೆಲ್ ಡೀಟೇಲ್ಸ್ ಅಂತ ಅಂದ್ರೆ ಹೋಟೆಲ್ ನೇಮ್ ಬಂದು ಅಯ್ಯಪ್ಪ ಸ್ವಾಮಿ ಹೋಟೆಲ್ ಅಂತ ಅಂದ್ಬಿಟ್ಟು, ಅದು ಗೌರಿಬಿದನೂರ್ ಅನ್ನೋ ಒಂದು ಸ್ಥಳದ ಓನರ್ ಹೆಸರು ಸುಬ್ರೆಡ್ಡಿ ಅಂತ ಅಂದ್ಬಿಟ್ಟು. ಏನಾಯ್ತಂತ ಅಂದ್ರೆ ಅವತ್ತಿನ ದಿವಸ ಅವ್ರಿಗೆ ಬ್ಯಾಡ್ ಡೇ ಅಂತಾನೆ ಹೇಳ್ಬೋದು. ಸುಮಾರು 2 ವರ್ಷ ಅವರು ಚೆನ್ನಾಗಿ ಹೊಂದಾಣಿಕೆಯಿಂದ ಜೊತೆಯಾಗಿ ಚೆನ್ನಾಗೇ ಇದ್ರು. ಏನಾಯ್ತೋ ಗೊತ್ತಿಲ್ಲ, ಅವತ್ತಿನ ದಿವಸ ಮಿಸ್ಟ್ರಿಯಸ್ ಅಂತ ಹೇಳ್ತಾರೆ ಗೊತ್ತಾ, ಸಖತ್ತು ಮಿಸ್ಟ್ರಿ ಆಗಿದೆ ಗೈಸ್ ಈ ಸ್ಟೋರಿ. ಒಂದ್ ದಿವಸ ಏನಾಗುತ್ತೆ, ಹಿಂಗೆ ಸೇಮ್ ನಾರ್ಮಲ್ ಆಸ್ ಯೂಶುವಲ್ ಸೇಮ್ ಏನು ಕೆಲ್ಸಕ್ಕೆ ಹೋಗ್ತಾರೆ. ಓನರ್ ಬಂದು ಈ ಕುಮಾರ್ ಅಂತ ಅನ್ನೋರ್ಗೆ ಒಂದು ಕೆಲಸ ಹೇಳ್ತಾರೆ ಗೈಸ್. ಹೋಗ್ಬಿಟ್ಟು ಅವಾಗ ಕಾಯಿನ್ ಬೂತ್ ಇತ್ತು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಕಾಯಿನ್ ಬೂತ್ಗೆ ಹೋಗಿ ರೀಚಾರ್ಜ್ ಮಾಡಿಸ್ಕೊ ಬನ್ನಿ ಅಂತ ಅಂದ್ಬಿಟ್ಟು ಕರೆನ್ಸಿ ಹಾಕ್ಸ್ಕೊಬ ಅಂತ ಹೇಳಿದ್ರು. ಬೆಳಗ್ಗೆಯಿಂದ ಅವರು ಕೆಲಸ ಮಾಡಿದ್ರು. ಅವ್ರ ಬ್ಯಾಂಕ್ ಹತ್ರ ಹೋಗಂತ ಹೇಳಿದ್ರು, ಬ್ಯಾಂಕಿಗೆ ಹೋಗಿದ್ರು. ಸಿಲಿಂಡರ್ ತುಂಬಿಸ್ಕೊಬ. ಅಲ್ಲ, ಯಾರು ಕಳ್ಸಿದ್ರು? ಹೋಟ್ಲವ್ರು, ಓನರ್. ಅವ್ರು ಕೆಲಸ ಮಾಡ್ತಿರೋ ಜಾಗದಲ್ಲಿ ಅವರು ಅದೆಲ್ಲ ಕೆಲಸ ಮಾಡಿ ಆಮೇಲೆ ನಮ್ಮ ಫೋನ್ಗೆ ಕರೆನ್ಸಿ ಹಾಕ್ಸ್ಕೊಬೋ ಅಂತ ಕಳ್ಸಿದ್ರು. ಕಾಯಿನ್ ಬೂತ್ ಇತ್ತು. ಹೋಗಿ ರೀಚಾರ್ಜ್ ಮಾಡಿಸ್ಕೊ ಬನ್ನಿ ಅಂತ ಅಂದ್ಬಿಟ್ಟು ಸುಮಾರು ಬೆಳಗಿನ ಜಾವ ಕಳ್ಸಿರೋದು ಅವ್ರಿಗೆ. ಬೆಳಗಿನ ಜಾವ ಹೋಗಿ ರೀಚಾರ್ಜ್ ಮಾಡಿಸ್ಕೊಂಡು ಬಂದಿದ್ದಾರೆ. ವಾಪಸ್ ಬಂದು ಮಿಕ್ಕಿದ 15 ರೂಪೀಸ್ ಏನು ಚೇಂಜ್ ಇತ್ತು ಅದನ್ನ ಅವರು ವಾಪಸ್ ಕೊಟ್ಬಿಟ್ಟು ಅವ್ರ ಹೆಂಡತಿ ಕೈಲಿ. ನಂಗೆ 300 ರೂಪಾಯಿ ಇತ್ತು, ಅದ್ರಾಗ 15 ರೂಪಾಯಿ ವಾಪಸ್ ಕೊಟ್ಟವ್ರು. ಬರೇ ಪರ್ಸ್ ಯಾವತ್ತು ಇಕ್ಕಬೇಡ ಅಷ್ಟೇ. 11 ಗಂಟೆಗೆ ಹೋದವರು 1 ಗಂಟೆ ಆದ್ರೂ ಬರಲೇ ಇಲ್ಲ. 1 ಗಂಟೆಗೂ ಅವಾಗೆಲ್ಲ ಅಲ್ಲೆಲ್ಲ ಹುಡ್ಕೊಂಡು ನೋಡಿದ್ವಿ. ಅವ್ರು ಎಲ್ಲೆಲ್ಲಿ ತಿರ್ತಾರೆ, ಎಲ್ಲೆಲ್ಲಿ ಇದು ಮಾಡ್ತಾರೆ, ಎಲ್ಲ ಜಾಗ ಗೊತ್ತಿತ್ತು. ಅವ್ರ ಮಿಸ್ಸಸ್ ಆ ಟೈಮಲ್ಲಿ ಮನೆ ಹತ್ರ ಏನ್ ತಗೋ ಬಂದಿರ್ತಾರೆ. ಅವ್ರು ಬಂದ್ಬಿಟ್ಟು ಈ ತರ ಮನೇಲಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲೋಗಿ ಈ ತರ ನಾನು ಹೋಟ್ಲ್ ಹತ್ರ ಹೋಗ್ತೀನಿ ಅಂತಾನು ಅಥವಾ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತಾನು ಏನೋ ಈ ತರ ಅಂದ್ರೆ ಹೋಗಿ ಬರ್ತೀನಿ ಇರಿ ಸ್ವಲ್ಪ ಹೊತ್ತು ಅನ್ನೋ ರೀತಿ. ಸರಿ, ಆ ತರ ಹೇಳ್ಬಿಟ್ಟು ಹೋಗಿರೋದು ಗೈಸ್. ಹೋಗಿ ಸುಮಾರು ಹೊತ್ತಾಯ್ತು, ಲೈಕ್ 1 ಅವರ್ 2 ಅವರ್ ಆ ಥರ. ಯೂಶಲಿ ಅವರು ಆ ಥರ ಎಲ್ಲೂ ಹೋಗ್ತಾ ಇರ್ಲಿಲ್ವಂತೆ. ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟ್ರಂತೆ ಗೈಸ್. ಬೆಳಗ್ಗೆ ಸುಮಾರು 11 ಗಂಟೆ ಆ ಟೈಮಲ್ಲಿ ಬಂದು ಚೇಂಜ್ನ ಕೊಟ್ಬಿಟ್ಟು ಕರೆನ್ಸಿ ಮಾಡಿಸಿದ್ದೀನಿ ಅಂತ ಹೇಳಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ರಂತೆ. ಆ ವ್ಯಕ್ತಿ ಹೋಗಿದ್ದು ಸೈಕಲಲ್ಲಿ ಗೈಸ್. 1 ಗಂಟೆವರೆಗೂ ಕಾಯ್ದಿದ್ದಾರೆ. ಆಮೇಲೆ ದೆನ್ 1 ಗಂಟೆ 2 ಗಂಟೆ ಆ ಥರ ನೋಡಿಕೊಂಡು ಅವರು ಏನು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಸುಮಾರು ಒಂದು 3 ಅವರ್ 4 ಅವರು ನೋಡಿದ್ದಾರೆ. ಅವರು ನೋಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್ ಅವರು ಹುಡ್ಕಕ್ಕೆ. ಎಲ್ಲೂ ಸಿಕ್ಲಿಲ್ಲ. ಎಲ್ಲೂ ಸಿಕ್ಲಿಲ್ಲ ಮನುಷ್ಯ. ಹುಡುಕಿದ್ರು. ಸಂಜೆ ಅವ್ರಿಗೆ ಸುಮಾರು 6 ಗಂಟೆ ಹಂಗೆ ಗೈಸ್ ಅವ್ರು ತಗೊಂಡೋಗಿರೋಂಥ ಸೈಕಲ್ ಬಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ನಿಂತಿರುತ್ತೆ. ಅವ್ರಿಗೆ ನೋಡಿ ಸ್ವಲ್ಪ ಶಾಕ್ ಆಗುತ್ತೆ, ಏನು ಬರೀ ಸೈಕಲ್ ಇದೆಯಲ್ಲ, ಮನುಷ್ಯ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಸೊ ಈ ಫುಲ್ಲು ಇನ್ಸಿಡೆನ್ಸ್ ಬಂದು ಗೈಸ್ ಎಲ್ಲ ಗೌರಿಬಿದನೂರಲ್ಲೇ ನಡೆದಿದೆ. ಅದೇ ಗೌರಿಬಿದನೂರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ. 1 ವಾರ ಬಿಟ್ಕೊಂಡ್ ಬರ್ರಿ ಅಂತ ಹೇಳಿದ್ರು. ಹೋಗಿದ್ದಕ್ಕೆ ಏನು ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅಂತ ಹೇಳಿದ್ದಾರೆ, 1 ವಾರ ಬಿಟ್ಕೊ ಬನ್ನಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಏನು ಕೇಳಿದ್ದಾರೆ ಅಂತ ಅಂದ್ರೆ, ಇಲ್ಲೇ ಎಲ್ಲಾದ್ರೂ ಹೋಗಿರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಪೊಲೀಸ್ ಅವರು ಹೇಳ್ತಾರೆ ಈ ತರ 1 ವೀಕ್ ಬಿಟ್ಕೊ ಬನ್ನಿ. ಆಮೇಲೆ ನೋಡಿದರೆ 1 ವೀಕ್ ಹುಡುಕಿದ್ದಾರೆ, ಸಿಕ್ಕಿಲ್ಲ. ವ್ಯಕ್ತಿ ಎಲ್ಲೂ ನಾಪತ್ತೆ ಇಲ್ಲ, ಏನು ಸುಳಿವು ಅನ್ನೋದು ಇಲ್ಲ. 1 ವಾರ ಬಿಟ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ. ಪೊಲೀಸ್ ಅವರು ಸರಿಯಾಗಿ ಅವ್ರನ್ನ ಕಂಪ್ಲೇಂಟ್ ತಗೊಳ್ಳೋದಾಗಿರ್ಬೋದು. ಸೊ ಆ ಥರ ಎಲ್ಲ ಏನು ಅವ್ರಿಗೆ ಮಾಡಿಲ್ವಂತೆ. ಒಂದು ಮಿಸ್ಟೀರಿಯಸ್ ಇಲ್ಲಿ ಏನಂತ ಅಂದರೆ, ಡೋಣೋ ಸಿದ್ಧಗಂಗಾ ಮಠ ಅವರು ಮದುವೆ ಆಗಿರುವಂಥ ಸ್ಥಳದಲ್ಲೇ ಆ ವ್ಯಕ್ತಿ ಒಂದು ದಿವಸ ಅಂದರೆ ಅವ್ರ ಕಣ್ಣಿಗಲ್ಲ, ಯಾವುದೋ ಜಾತ್ರೆಯಲ್ಲಿ ಅಂದರೆ ಅವ್ರ ಊರಲ್ಲಿ ಒಬ್ಬ ವ್ಯಕ್ತಿಗೆ ಕಾಣಿಸ್ಕೊಂಡಿದ್ರಂತೆ. ಆ ವ್ಯಕ್ತಿ ಹೇಳಿರೋ ಅಂಥದ್ದು ಇದು. ಲೈಕ್ ಸಂತೆ ಇದ್ದಾಗ ಹಸು ಹೊಡ್ಕೊಂಡು ಹೋಗ್ತಾರೆ ಮಾರಕ್ಕೆ. ಈ ಥರ ಹಸು ಮಾರಕ್ಕೆ ಅಂತ ಹೋಗ್ಬೇಕಾದ್ರೆ ಅವರು ಸಿದ್ಧಗಂಗಾ ಮಠದಲ್ಲಿ
ಅವ್ರನ್ನ ನೋಡ್ತಾರಂತೆ ಗೈಸ್. ಲೈಕ್ ಅವ್ರನ್ನ ನೋಡಿದಾಗ ಒಂಥರ ಹುಚ್ಚ, ಅಂದರೆ ಅವ್ರನ್ನ ನೋಡಿದಾಗ ಗೈಸ್ ಏನೋ ಒಂಥರ ಬುದ್ಧಿ ಭ್ರಮಣೆ ಆಗಿರ್ತದೆ ಗೊತ್ತಾ, ಏನು ಗೊತ್ತಿರಲ್ವಲ್ಲ ಆ ಥರ ಒಂಥರ ಹುಚ್ಚರು ಥರ ಇದ್ರಂತೆ ಅವ್ರನ್ನ ಇದು ಮಾಡಿದಾಗ. ಹುಚ್ಚರು ಅಂತ ಅಂದರೆ ನಾನು ಹೇಳ್ತಾರ ತಪ್ಪು ತಿಳ್ಕೊಬೇಡಿ. ಹುಚ್ಚರು ಅಂತ ಅಂದರೆ ಈಗ ಒಬ್ಬ ಏನೋ ಬುದ್ಧಿ ಭ್ರಮಣೆ ಇರಲ್ಲ, ತಲೆಗೆ ಏನಾದ್ರು ಏಟು ಬಿದ್ದಾಗ ಆಗ್ತಾರೆ ಗೊತ್ತಾ, ಸೊ ಆ ಥರ ಆಗಿದ್ರಂತೆ. ಸೊ ಸಂತೆಗೆ ಹಸು ತಗೊಂಡೋಗೋ ಬರದಲ್ಲಿ ಅವರು ಹಂಗೆ ಹೋಗಿದಾರಂತೆ ಗೈಸ್, ಏನು ವಿಚಾರಿಸ್ದಲೆ. ಸೊ ಅದಾಗ್ತಾ ಇದ್ದಂಗೆ ಬಂದು ಮನೆಯವ್ರಿಗೆ ವಿಷ ಮುಟ್ಟಿಸ್ತಾರಂತೆ. ವಿಷ ಮುಟ್ಟಿಸಿದಾದ್ಮೇಲೆ ಅವರು ಅಷ್ಟೇ ಮನೆಯವರೆಲ್ಲ ಅಲ್ಲೇ 3 ತಿಂಗಳು ಅವ್ರ ತಮ್ಮ ಗಂಗಮ್ಮ ಇದ್ದಾರಲ್ಲ ಅವ್ರ ತಮ್ಮ ಬಂದು 3 ತಿಂಗಳು ಅಲ್ಲೇ ಸ್ಟೇ ಆಗಿ ಅವರು ಹುಡುಕಿದಾರಂತೆ. ಸೊ ಇದುವರೆಗೂ ಗೈಸ್ ಆ ವ್ಯಕ್ತಿ ಎಲ್ಲೂ ಸಿಕ್ಕಿಲ್ಲ ಯಾರಿಗೂ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವ್ರ ಕಡೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಈ ಥರ ಹೂವು ಕೇಳೋದು ಆ ಥರ ಎಲ್ಲ ಮಾಡ್ತಾರೆ ಊರುಗಳ ಕಡೆ ಎಲ್ಲ. ಸೊ ಅದೇ ಥರ ಇವರು ಪ್ರಯತ್ನ ಪಟ್ಟಿದ್ದಾರೆ. ಸುಮಾರು ದೇವರು 11 ಬಾರಿ ಹೂವು ಕೊಟ್ಟಿದೆಯಂತೆ ಗೈಸ್ ಇವರು ಬರ್ತಾರೆ ಅಂತ ಅಂದ್ಬಿಟ್ಟು. ಅಂದರೆ ಈಗ ಊರುಗಳ ಕಡೆ ಎಲ್ಲ ನಿಮಗೆ ಗೊತ್ತು ಯಾವ ಥರ ದೇವ್ರನ್ನೆಲ್ಲ ನಂಬೋದು ಜಾಸ್ತಿ. ಸೊ ಅದೇ ಥರ ಬೇರೆ ಕಡೆ ಎಲ್ಲ ಹೋಗಿ ಕೇಳಿದಾಗ ಬದುಕಿದ್ದಾರೆ, ಬರ್ತಾರೆ ಅಷ್ಟೇ ಅಂತೆ ಅವ್ರಿಗೆ ಇದುವರೆಗೂ ಸಿಗ್ತಾರೆ ಸ್ಟೇಟ್ಮೆಂಟ್ ಬಂದು. ಬಿಡಿ ಆಂಟಿ ಹೇಳಕ್ ಹೋಗ್ಬಿಡಿ, ಸಿಗ್ಬೋದು ಹಿಂಗಾದ್ರೂ ಸಿಗ್ಬೋದು, ಸುಮ್ನಿರಿ. ಯಾರೇ ನೋಡ್ತಿದ್ರು ಹುಡುಕಿ ನಮಗೆ ಶೇರ್ ಮಾಡಿ ಹೇಳಿ ಎಲ್ಲಾರ್ಗು ಹೇಳಿ. ನೋಡಿ ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಸರಿನಾ, ಈ ಪ್ರಯತ್ನದಲ್ಲಿ ಸಿಗ್ಬೋದು ಹೇಳಕ್ಕಾಗಲ್ಲ. ಆಮೇಲೆ ಹಳ್ಳಿ ಜನ ಆಗಿರೋದ್ರಿಂದ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ ಗೈಸ್, ಆ ಥರ ಎಲ್ಲ ಅವ್ರಿಗೆ ಐಡಿಯಾ ಇಲ್ಲ. ನಾನು ಹೋದಾಗ ನಾನು ವಿಡಿಯೋ ಮಾಡಬೇಕಾದ್ರೆ ನನಗೆ ಅವ್ರ ವಿಷಯನ ಹೇಳ್ಬೇಕಾದ್ರೆ ಅವ್ರು ನನಗನ್ಸಿದಿಷ್ಟೇ, ಈ ವಿಷಯನ ನಾನು ನಿಮಗೆ ಹಂಚ್ಕೊಂಡ್ರೆ ಎಲ್ಲಾದರೂ ಒಂದು ಕಡೆ ಈ ವಿಷಯ ಸಾಲ್ವ್ ಆಗುತ್ತೆ ಗೈಸ್. ನಿಮ್ಮ ಅಕ್ಕ ತಂಗಿದ್ದೀರಿ ಅಂದರೆ ಆಗೋದು ಬೇಡ, ಆಗಿದ್ದಿದ್ರೆ 17-18 ವರ್ಷದಿಂದ ತುಂಬ ನೋವು ಪಡ್ತಾ ಇದ್ದಾರೆ ಗೈಸ್. ಅವ್ರು ಇವಾಗ್ಲೂ ಅಷ್ಟೇ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಆದರೆ ಅವ್ರಿಗೆ ಇವೆಲ್ಲ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅದೆಲ್ಲ ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಎಲ್ಲೋ ಒಂದು ಕಡೆ ನಮ್ಮವ್ರ ಕಡೆಯಿಂದ ಅಂದರೆ ನಮ್ಮ ಜನಗಳ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ನೋಡಿ ಇವ್ರ ಡೀಟೇಲ್ಸ್ ಬಂದು ನಾನು ಇಲ್ಲೆಲ್ಲ ಹಾಕ್ತಾಯಿದ್ದೀನಿ ನಿಮಗೆ. ಅವ್ರದ್ದು ಫೋಟೋ ನಾನು ChatGPTಗೆ ಹಾಕಿದಾಗ ಆಫ್ಟರ್ 17 ಇಯರ್ಸ್ ಅವ್ರು ಯಾವ ಥರ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ChatGPTಗೆ ಹಾಕಿದಾಗ ಒಂದು ಸ್ಯಾಂಪಲ್ ನನಗೆ ಕೊಡ್ತು. ಅದನ್ನು ಫೋಟೋ ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೋಡಿ. ನನಗೆ ನಿಮ್ಮ ಕಡೆಯಿಂದ ಆಗಬೇಕಿರೋ ಹೆಲ್ಪ್ ಇಷ್ಟೇ ಗೈಸ್. ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಈ ವ್ಯಕ್ತಿ ಏನಾದ್ರು ಕಾಣಿಸ್ಕೊಂಡ್ರೆ ಅಥವಾ ನಿಮ್ಮವ್ರಿಗೆ ಯಾರಿಗಾದ್ರೂ ಗೊತ್ತಿದ್ರೆ ಸೊ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ನಂಬರ್ ಏನಾದ್ರು ರೀಚ್ ಔಟ್ ಆಗಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡಿ. ಇವ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಸೊ 18 ವರ್ಷದಿಂದ ಆ ಹೆಣ್ಮಗು ಕಷ್ಟಪಟ್ಕೊಂಡು ಬಂದಿರೋ ಸಾಕು. ಇವರು 18 ವರ್ಷದಿಂದ ಕಾಯ್ತಾ ಇದ್ದಾರೆ ನನ್ನ ಗಂಡ ಬರ್ತಾರೆ ಅಂತ ಅಂದ್ಬಿಟ್ಟು. ಎಲ್ಲೋ ಒಂದು ಕಡೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹೇಳ್ತೀನಿ ಕೇಳಿ, ನೀವು ಯಾರ್ಯಾರು ನೋಡ್ತಾಯಿದ್ರು ಈ ವಿಡಿಯೋದಲ್ಲಿ, ನಾನು ಈ ಥರ ವಿಡಿಯೋ ನನಗೆ ಮಾಡೋಕ್ಕೆ ಬರಲ್ಲ ಗೈಸ್ ಫಸ್ಟ್ ಆಫ್ ಆಲ್, ಓಕೆನಾ. ನನಗೆ ಹೆಂಗೆ ಅಂದರೆ ಲೈಕ್ ನನಗೆ ಯಾವ ಥರ ಗೊತ್ತೋ ನಾನು ಆ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದ್ರು ವಿಡಿಯೋದಲ್ಲಿ ತಪ್ಪು ಬಂದಿದ್ದರೆ ಸಾರಿ ಕೇಳ್ತಾ ನಿಮ್ಮನ್ನ ಇನ್ನೊಂದು ರಿಕ್ವೆಸ್ಟ್ ಮಾಡ್ತಾ ಕೇಳ್ತಾ ಇರೋದು, ಈ ವ್ಯಕ್ತಿ ಎಲ್ಲಾದರೂ ಕಾಣಿಸಿದ್ರೆ ದಯವಿಟ್ಟು ತಿಳಿಸಿ. ಇಷ್ಟು ದಿವಸ ನೊಂದ್ಕೊಂಡು ಬಂದಿರೋ ಸಾಕು, ಇನ್ಮೇಲಿಂದಾದರೂ ಅವ್ರ ಲೈಫಲ್ಲಿ ಚೆನ್ನಾಗಿ ಖುಷಿಯಿಂದ ಇರಲಿ ಅಂತ ಒಂದು ಒಳ್ಳೆ ಮನಸ್ಸಿಂದ ಕೇಳ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲದಲೇ ಇರ್ಬೋದು ಹಂಗಂತ ಎಲ್ಲರಿಗೂ ಅಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಗೊತ್ತಿರೋರಿಗೆ. ನಿಮಗೆ ಯಾರಾದರೂ ಗೊತ್ತಾದರೆ ಇದ್ರ ಬಗ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮಿಂದ ಯಾರೋ ಒಬ್ರು ಖುಷಿ ಪಡ್ತಾರೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ದೇವರು ನಿಮ್ಮನ್ನೂ ಖುಷಿಯಾಗಿಟ್ಟಿರ್ತಾನೆ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಹೇಳ್ಕೊಂಡು